ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನ್ ಭಾವಿಸ್ತೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೇನೆ. ಸೊ ಇವತ್ತು ಸ್ಕ್ಯಾನಿಂಗ್ ಕೂಡ ಹೋಗಿದ್ವಿ ಮಾರ್ನಿಂಗು. ಲಾಸ್ಟ್ ಲಾಗ್ನ ನೀವು ನೋಡಿರ್ಬಹುದು. ಹಾಗೇನೆ ಸೊ ನೈಟ್ ಊಟ ಮಾಡೋದು ಸ್ವಲ್ಪ ಲೇಟ್ ಆಯ್ತು, ಮನೇಲಿ ಬೇಡ ಅಂತ ಹೇಳಿದ್ರು ಪ್ರವಿ. ಅದಕ್ಕೆ ಮನೆ ಹತ್ರ ಇರೋ ಮಂಗಳೂರು ಕಿಚನ್ಗೆ ಹೊರಟಿದ್ವಿ. ವಿಜಯನಗರಲ್ಲಿ ಮೇನ್ ರೋಡ್, ಮಾರೇನಹಳ್ಳಿ ಮೇನ್ ರೋಡ್ ಅಲ್ಲಿ ಮಂಗಳೂರು ಕಿಚನ್ ಇದೆ. ಸೊ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಇರೋರ್ಗೆ ಗೊತ್ತಿರುತ್ತೆ ಈ ಹೋಟೆಲ್. ಸೊ ಈ ಬ್ರಾಂಚಸ್ ನ ನಾವು ಸಾಕಷ್ಟು ಕಡೆ ನೋಡ್ಬೋದು. ಹಾಗೆ ಆನ್ ದ ವೇ ಹೋಗುವಾಗ ಮ್ಯಾಂಗೋ ಸಿಕ್ಬಿಟ್ವು. ನನ್ ಗಂಡನ್ಗೆ ಏನಾದ್ರು ಮ್ಯಾಂಗೋಸ್ ಎಲ್ಲಾದ್ರೂ ಕಂಡು ಬಿಟ್ರೆ ತಗೊಂಡೇ ಬಿಡ್ತಾರೆ ಒಂದ್ 5 kg. ಅಷ್ಟ ಇಷ್ಟ ಅವ್ರಿಗೆ ಮ್ಯಾಂಗೋಸ್ ಅಂದ್ರೆ. ಸೊ 1-2 kg ಮ್ಯಾಂಗೋಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ಹೋಟೆಲ್ಗೆ ಹೊರಟ್ವಿ. ಸೊ ನಾನ್ ತಗೊಂಡಿದ್ದು ಫಿಶ್ ಮಿಲ್ಸ್ ಜಸ್ಟ್ 99 rupeesಗೆನೆ ನೀರ್ ದೋಸೆ, ಹಾಗೆ ಚಿಕನ್ ಕರಿ, ಫಿಶ್ ಕರಿ, ಹಾಗೆ ರೈಸ್ ಮತ್ತೆ ಕರ್ಡ್, ಬಟರ್ ಮಿಲ್ಕ್ ಎಲ್ಲ ಕೊಡ್ತಾರೆ. ಪ್ರವೀಣ್ ಬಂದು ಚಿಕನ್ ಮಿಲ್ಸ್ ತಗೊಂಡಿದ್ರು, ನಾನು ಫಿಶ್ ಮಿಲ್ಸ್ ತಗೊಂಡಿದ್ದೆ. ಚಿಕನ್ ಮಿಲ್ಸ್ ಬಂದು 159 rupees ಇತ್ತು. ಸೊ ನಂದು 99 rupees ಅಷ್ಟೇನೆ. ಸೊ ಇಬ್ರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಲಾಸ್ಟ್ ಅಲ್ಲಿ ನಮ್ ಮೇಡಮ್ ಅವ್ರಿಗೋಸ್ಕರ ಒಂದು ಗಡ್ಬಡ್ ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ರು ಪ್ರವಿ. ನಾನು ತುಂಬಾ ಸಲಿ ಮುಂಚೆ ಹೋಗ್ತಾ ಇದ್ವಿ ಈ ಹೋಟೆಲ್ಗೆ, ಬಟ್ ಒಂದ್ ನಡುವೆ ಬಿಟ್ಬಿಟ್ಟಿದ್ವಿ. ಸೊ ಇವಾಗ ತುಂಬಾ 1 year ಗ್ಯಾಪ್ ಆಗಿದೆ ಅನ್ಸುತ್ತೆ ನಾವು ಈ ಹೋಟೆಲ್ಗೆ ಹೋಗ್ಬಿಟ್ಟು. ನನ್ಗೆ ಇದು ಫಿಶ್ದು ಪೌಡರ್ ಬರುತ್ತೆ, ಇದು ಸಖತ್ ಇಷ್ಟ. ಸೊ ಅದಕ್ಕೆ ಅದನ್ನ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಾನು ಈ ಮಿಲ್ಸ್ ತಗೊಂಡೆ. ಪ್ರವಿ ಊಟದಲ್ಲಿ ಒಂದು ಎಗ್ ಬಂದಿತ್ತು, ಅದು ಕೂಡ ಮೇಡಮ್ ಅವರು ತಿನ್ಕೊಂಡ್ರು. ಹಾಗೆ ನೀರ್ ದೋಸೆ ಪ್ರವಿಗೊಂದು ಹೋಯ್ತು, ನನ್ಗೊಂದ್ ಬಂತು. ಹಾಗೆ ಮೇಡಮ್ ಅವ್ರ ಗಡ್ಬಡ್ ಕೂಡ ರೆಡಿ ಆಗ್ತಾ ಇತ್ತು. ಸೊ ಅದನ್ನು ವಿಡಿಯೋ ಕ್ಲಿಪ್ಸ್ ತಗೊಂಬಾ ಅಂತ ನಾನು ಪ್ರವೀಣ್ ಕಳ್ಸ್ಬಿಟ್ಟು ಅದನ್ನ ವಿಡಿಯೋ ಮಾಡಿಸ್ಕೊಂಡಿದ್ದೆ. ನೋಡಿ ಗಡ್ಬಡ್ ಯಾವ ತರ ಮಾಡ್ತಾ ಇದಾರಂತ. ಈ ಲಾಗ್ ಬಂದು ಮಿನಿ ಲಾಗ್ ಆಗಿರುತ್ತೆ. ನಮ್ ಸಿಯಾ ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ಲು. ದೂರದಿಂದ ನಾನು ತೋರಿಸ್ತಾ ಇದ್ದೀನಿ, ಗಡ್ಬಡ್ ರೆಡಿ ಆಗ್ತಾ ಇದೆ ನೋಡು ಅಂತ. ಪಪ್ಪಾ ಪಪ್ಪಾ ಅಂತ ಕೂಗ್ತಾನೇ ಇದ್ಲು. ಆಮೇಲೆ ಅವ್ರು ತಂದಾಗ ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕು ನೀವು ಯಾವ ತರ ಇತ್ತು ಅಂದ್ರೆ, ನನಗೆ ಮುಟ್ಟಕ್ಕೆ ಬಿಡ್ತಾ ಇಲ್ಲ ಆ ತರ ಅವಳು ತಿನ್ಬಿಟ್ಲು ಐಸ್ ಕ್ರೀಮ್ನ. ಎಷ್ಟು ಚೆನ್ನಾಗಿ ಸ್ಪೂನಲ್ಲೆಲ್ಲ ಚೆನ್ನಾಗಿ ತಿಂತಾಳೆ, ಒಂಚೂರು ಚೆಲ್ಕೊಳ್ಳಲ್ಲ. ಆ ತರ ನೀಟ್ನೆಸ್ ಸಿಯಾ. ಇದು ಗಡ್ಬಡ್ ಐಸ್ ಕ್ರೀಮ್ ಪ್ರೈಸ್ ಬಂದು 100 rupees ಇದೆ. ಸೊ ಆಪಲ್ಲು ಎಲ್ಲ ಇರುತ್ತೆ ಫ್ರೂಟ್ಸ್ ಅಂತ. ಸಿಯಾಗೆ ಬೆಸ್ಟ್ ಅಂತ ನಾವು ಈ ಐಸ್ ಕ್ರೀಮ್ನ ಓಕೆ ಅಂತ ಕೊಡಿಸ್ತಾ ಪ್ರಭಿ. ಲಾಸ್ಟ್ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ರು. ಹೀಗೆ ನಮ್ದು ವೀಕ್ಲಿ 1-2 ಸಲ ಆದ್ರೂ ಊಟ ಹೊರಗಡೆ ಆಗೇ ಬಿಡುತ್ತೆ. ಆಕ್ಚುಲಿ ಒಂದೊಂದ್ ಸಲಿ ಬೇಜಾರಾಗಿರುತ್ತೆ, ಇಲ್ಲ ಇಲ್ಲ ಏನೋ ತಿನ್ಬೇಕು ಅಂತ ಅನ್ಸಿರುತ್ತೆ. ಅಷ್ಟು ಮನೇಲಿ ಮಾಡಕ್ ಆಗದೆ ಇನ್ನ ಈ ಅಷ್ಟು ಪ್ರೈಸ್ಗೆ ಹೊರಗಡೆನೆ ಸಿಗುತ್ತಲ್ಲ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಚೆನ್ನಾಗಿ ತಿನ್ಕೊ ಬಂದ್ವಿ ಈ ಸಲಿ ಮಾತ್ರ. ಹೊಟ್ಟೆ ಮಾತ್ರ ಫುಲ್ ಆಗ್ಬಿಟ್ಟಿತ್ತು. ಮನೆ ಹತ್ರ ಇರೋದ್ರಿಂದ ಜಸ್ಟ್ ವಾಕಬಲ್ ಆಗುತ್ತೆ, ವಾಕ್ ಕೂಡ ಮಾಡ್ದಂಗ ಆಗುತ್ತೆ ಅಂತ ಈ ಹೋಟೆಲ್ನೇ ನೆನ್ಪು ಮಾಡ್ಕೊಂಡು ಹೋಗಿದ್ದು. ಮೇಡಮ್ ಅವ್ರು ನೋಡಿ ಹೆಂಗ್ ಬರ್ತಾ ಇದಾರೆ ಗಡ್ಬಡ್ ತಿನ್ನಕ್ಕೆ. ಒಂದು ಅವ್ರ ಪಪ್ಪಂದಂತೆ ಸ್ಪೂನು, ಒಂದು ಅವಳ್ದಂತೆ. ನಾನ್ ಮಾತ್ರ ಟಚ್ ಮಾಡೋ ಆಗಿಲ್ಲ. ಯಾವ ತರ ಜಗಳ ಆಡ್ತಾಳೆ ಗೊತ್ತಾ ನನ್ನ ಹತ್ರ ಇವಳು, ನೀವು ನೋಡಿದ್ರೆ ನಗಾಡ್ತೀರಾ. ಈ ಮಂಗಳೂರು ಕಿಚನ್ ಹೋಟೆಲ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಪ್ರೈಸ್ ಕೂಡ ಓಕೆ ನಾರ್ಮಲ್ ಆಗಿರುತ್ತೆ. ಫಿಶ್ ಮಿಲ್ಸ್ ಮಾತ್ರ ಸಖತ್ ವರ್ತ್ ಅಂತ ನಾನು ಹೇಳ್ತೇನೆ ನಿಮ್ಮೆಲ್ರಿಗೂ. ಯಾರಾದ್ರೂ ಈ ಬ್ರಾಂಚಸ್ ಏನಾದ್ರು ನಿಮ್ಗೆ ನಿಯರ್ ಬೈ ಇದ್ರೆ ಹೋಗಿ ಟ್ರೈ ಮಾಡಿ. ಸೊ ನಮ್ಮ ಈ ಮಿನಿ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಸೂನ್.